ರಕ್ತದೊತ್ತಡ ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೇತ್ರಾವತಿ ತಟದಲ್ಲಿ ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆ ಶುರುವಾಗಿದೆ. ನಿಗೂಢ ವ್ಯಕ್ತಿಯಿಂದ ಈವರೆಗೂ ಕೂಡ 11 ಸ್ಥಳಗಳ ಗುರುತು ಪತ್ತೆ ಮಾಡಿದ್ದಾನೆ. ಇವತ್ತು ರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮುಂದುವರಿಸುತ್ತಾರೆ ಅಂತ ಹೇಳಲಾಗಿದೆ. ಇವತ್ತು ಒಟ್ಟು 15 ಸ್ಥಳಗಳನ್ನ ಗುರುತು ಮಾಡಲಿದೆ ಎಸ್ಐಟಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಗುರುತು ಮಾಡಿ ನಾಳೆಯೇ ಹಾಗಾದ್ರೆ ಆ ಸ್ಥಳವನ್ನು ಅಗೆಯೋದಕ್ಕೆ ಶುರು ಮಾಡ್ತಾರಾ? ಆ ಸ್ಥಳವನ್ನು ಉತ್ಖನನ ಮಾಡೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ ಅಂತ ಹೇಳಲಾಗಿದೆ. ನಾಳೆ ಕೂಡ ಈ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. ಇವತ್ತು ಜಾಗಗಳನ್ನ ಮಾರ್ಕ್ ಮಾಡುವ ಕೆಲಸವನ್ನ ಮಾತ್ರ ಮಾಡಲಾಗಿದೆ. ಯಾವ್ಯಾವ ಸ್ಥಳ ಅಂತ ಆ ಸ್ಥಳಗಳ ಗುರುತನ್ನ ನಿಗದಿ ಮಾಡುವ ಕೆಲಸ ಮಾತ್ರ ಆಗಿದೆ. ಇವತ್ತು ಸಿಕ್ಕಾಪಟ್ಟೆ ಮಳೆ ಸುರಿತಾ ಇತ್ತು. ಅದರ ನಡುವೆಯೂ ಕೂಡ ಸ್ಥಳ ಮಹಜರು ಕಾರ್ಯವನ್ನ ನಿರಂತರವಾಗಿ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ನಾಳೆ ಅಲ್ಲಿ ಅಗಿತಾರ ಹಾಗಾದ್ರೆ ಕುರುಹುಗಳಿಗಾಗಿ ಅಥವಾ ಕಳೆಬರಗಳಿಗಾಗಿ ಅಲ್ಲಿ ಅಗಿತಾರ ಕಾದು ನೋಡಬೇಕಾಗಿದೆ. ಕರ್ನಾಟಕ ಕಂಡು ಕೇಳಿರಿದಂತಹ ಒಂದು ಪ್ರಕರಣ ಇದು. ಬಹಳ ಒಂದು ರೀತಿಯಲ್ಲಿ ಗಾಳಿ ಗುದ್ದಾಟ ಮಾಡಬೇಕಾಗಿದೆ ಇದರ ತನಿಖಾಧಿಕಾರಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ಹೇಳ್ತಾ ಇದ್ರು. ನೇತ್ರಾವತಿ ತಟದಲ್ಲಿ ಇವತ್ತು ನಡೆದಿರತಕ್ಕಂಥದ್ದು ಸ್ಥಳ ಮಹಜರು ಪ್ರಕ್ರಿಯೆ. ಈ ನಿಗೂಢ ವ್ಯಕ್ತಿ ಈವರೆಗೂ 11 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಆ 11 ಸ್ಥಳಗಳನ್ನ ಪೊಲೀಸರು ಗುರುತು ಮಾಡಿಟ್ಟುಕೊಂಡಿದ್ದಾರೆ. ಇವತ್ತು ರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸ್ತಾರೆ. ಇವತ್ತು ಒಟ್ಟು 15 ಸ್ಥಳಗಳನ್ನ ಎಸ್ಐಟಿ ಗುರುತು ಮಾಡುತ್ತೆ ಅಂತ ಹೇಳಲಾಗಿದೆ. ನಾಳೆ ಆ ಜಾಗಗಳಲ್ಲಿ ಅಗೆತ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಎಸ್ಐಟಿ ನಾಳೆ ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೆ ಅಂತ ಬಹಳ ಕ್ವಿಕ್ ಆಗಿ ಎಸ್ಐಟಿ ಬಹಳ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇರೋದನ್ನ ಗಮನಿಸಬಹುದು. ರೈಟ್, ನಮ್ಮ ಜೊತೆ ನೆಕ್ಸ್ಟ್ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಯಾವ ರೀತಿಯಲ್ಲಿ ನಡೆದಿದೆ ಸ್ಥಳ ಮಹಜರು ಪ್ರಕ್ರಿಯೆ? ಯಾಕಂತಂದ್ರೆ ನಿರಂತರವಾಗಿ ಮಳೆ ಇತ್ತು, ಮಳೆಯಲ್ಲೂ ನಿಲ್ಲಿಸದೆ ಸ್ಥಳ ಮಹಜರು ಮುಂದುವರಿತಾ ಇತ್ತು. ಯಾವ ರೀತಿಯಲ್ಲಿ ಇವಾಗ ನಡೀತಾ ಇದೆ ದಿನೇಶ್? ಶ್ರೀಲಕ್ಷ್ಮಿ, ಏನು ಸ್ಥಳ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ನಡೀತಾ ಇದೆ. ಏನು ಊಟದ ವಿರಾಮಕ್ಕೂ ಮೊದಲು ಒಟ್ಟು 8 ಸ್ಥಳಗಳನ್ನ ಗುರುತಿಸಿರುವಂತದ್ದು. ಈಗ ಸದ್ಯ ಮತ್ತೆ 3 ಸ್ಥಳಗಳನ್ನ ಗುರುತಿಸಿರುವಂತದ್ದು. ಅದು ಕೂಡ ಒಂದು ಸ್ಥಳ ಇರುವಂತದ್ದು ರಸ್ತೆಯಿಂದ ಒಂದು 10 ಅಡಿ ದೂರದಲ್ಲಿ ಆ ಒಂದು ಸ್ಥಳ ಇರುವಂತದ್ದು. ಅಂದ್ರೆ ನೇತ್ರಾವತಿ ತೀರದ ಗುಡ್ಡ ಪ್ರದೇಶ ಏನಿದೆ, ಗುಡ್ಡ ಪ್ರದೇಶದ ಏನು ಕೆಳಭಾಗದಲ್ಲಿ ಆತ ಹೂತಿರುವಂತದ್ದು ಅಂತ ಹೇಳಲಾಗ್ತಿದೆ. ಅಲ್ಲಿ ಈಗ ಸದ್ಯ ಆ ಸ್ಥಳ ಮಹಜರು ಮಾಡಿರುವಂತದ್ದು. ಒಟ್ಟು 13 ಸ್ಥಳಗಳನ್ನು ಈಗಾಗಲೇ ಗುರುತಿಸಿರುವಂತದ್ದು. ಸದ್ಯ 13 ಸ್ಥಳಗಳ ಗುರುತು ಆದ ಬಳಿಕ ಆತನನ್ನು ಮತ್ತೊಂದು ಕಡೆ ಈಗ ಕರೆದುಕೊಂಡು ಹೋಗ್ಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿರುವಂತದ್ದು. ರಸ್ತೆಯ ಪಕ್ಕದಲ್ಲೇ ಏನು ಪೊಲೀಸ್ ವಾಹನವನ್ನು ಕೂಡ ಇರಿಸಿರುವಂತದ್ದು. ಈಗ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಸದ್ಯ ಸಿದ್ಧತೆ ಮಾಡಿಕೊಂಡ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಎಲ್ಲ ಪೊಲೀಸ್ ವಾಹನಗಳನ್ನು ಮತ್ತೆ ಬಂದು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿಂದ ಇನ್ನೇನೋ ಹೊರಡುವಂತಹ ಸಾಧ್ಯತೆ ಇದೆ. ಒಟ್ಟು ಈಗಾಗಲೇ 13 ಸ್ಥಳಗಳ ಗುರುತು ಪತ್ತೆ ಆಗಿರುವಂತದ್ದು. ಆತ ಗುರುತುವನ್ನು ಗುರುತು ಮಾಡಿರುವಂತದ್ದು. ಆ ಒಂದು ಸ್ಥಳದಲ್ಲಿ ಆ ಯೆಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಅನ್ನು ಇಟ್ಟು ಫೋಟೋ ಚಿತ್ರೀಕರಣ ಕೂಡ ಮಾಡಿರುವಂತದ್ದು. ಸದ್ಯ ಆತನನ್ನು ಮತ್ತೊಂದು ಕಡೆ ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧತೆ ಮಾಡಿರುವಂತದ್ದು. ಈಗಾಗಲೇ ಆತನನ್ನ ಮತ್ತೊಂದು ಕಡೆ ಕರೆದುಕೊಂಡು ಹೋಗ್ಲಿಕ್ಕೆ ವಾಹನದಲ್ಲಿ ಕೂಡ ಕೂತುಕೊಂಡಿಸಿರುವಂತದ್ದು. ಈಗಾಗಲೇ ಆತನನ್ನ ಮತ್ತೊಂದು ಕಡೆ ಈಗ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಕಡೆ ಅಂದ್ರೆ ಬೇರೆ ಒಂದು ಕಡೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಆತನನ್ನ ಆ ವಾಹನದಲ್ಲಿ ಕುಳ್ಳಿರಿಸಿರುವಂತದ್ದು. ಈಗ ಮತ್ತೊಂದು ಕಡೆಗೆ ವಾಹನ ಕೂಡ ಮೂವ್ ಆಗಿರುವಂತದ್ದು. ಹೀಗಾಗಿ ಒಟ್ಟು ಆ ಗುಡ್ಡ ಪ್ರದೇಶದಲ್ಲಿ ಸದ್ಯಕ್ಕೆ 13 ಪ್ರದೇಶಗಳನ್ನು ಗುರುತಿಸಿರುವಂತದ್ದು. ಮುಂದಿನ ಆ ಪ್ರದೇಶ ಗುರುತಿಸುವುದಕ್ಕೆ ಆತನನ್ನು ಈಗಾಗಲೇ ಕರೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಸಿದ್ಧತೆ ಮಾಡಿ ಆತನನ್ನ ಪೊಲೀಸ್ ವಾಹನದಲ್ಲಿ ಕೂತುಕೊಳಿಸಿರುವಂತದ್ದು. ಇನ್ನು ಉಳಿದಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನು ಇವತ್ತೇ ಗುರುತಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಇವತ್ತು ರಾತ್ರಿವರೆಗೂ ಕೂಡ ಈ ಒಂದು ಸ್ಥಳ ಗುರುತಿಸುವಂತ ಪ್ರಕ್ರಿಯೆ ನಡೀಲಿಕ್ಕೆ ಇದೆ. ಆ ಬಳಿಕ ಕಳೆ ಬರಹ ತೆಗೆಯುವಂತಹ ಪ್ರಕ್ರಿಯೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಒಂದು ಸ್ಥಳ ಮಹಜರು ಅನ್ನುವಂಥದ್ದು ಬಹಳಷ್ಟು ಚುರುಕು ಪಡೆದುಕೊಂಡಿರುವಂತದ್ದು. ವೇಗವಾಗಿ ಈ ಒಂದು ಸ್ಥಳ ಮಹಜರು ನಡೀತಾ ಇರುವಂತದ್ದು ಶ್ರೀಲಕ್ಷ್ಮಿ.
ರೈಟ್, ಥ್ಯಾಂಕ್ ಯು ದಿನೇಶ್. ಕೂತಿಟ್ಟ ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೇತ್ರಾವತಿ ತಟದಲ್ಲಿ ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆ ಶುರುವಾಗಿದೆ. ನಿಗೂಢ ವ್ಯಕ್ತಿಯಿಂದ ಈವರೆಗೂ ಕೂಡ 11 ಸ್ಥಳಗಳ ಗುರುತು ಪತ್ತೆ ಮಾಡಿದ್ದಾನೆ. ಇವತ್ತು ರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮುಂದುವರಿಸುತ್ತಾರೆ ಅಂತ ಹೇಳಲಾಗಿದೆ. ಇವತ್ತು ಒಟ್ಟು 15 ಸ್ಥಳಗಳನ್ನ ಗುರುತು ಮಾಡಲಿದೆ ಎಸ್ಐಟಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಗುರುತು ಮಾಡಿ ನಾಳೆಯೇ ಹಾಗಾದ್ರೆ ಆ ಸ್ಥಳವನ್ನು ಅಗೆಯೋದಕ್ಕೆ ಶುರು ಮಾಡ್ತಾರಾ? ಆ ಸ್ಥಳವನ್ನು ಉತ್ಖನನ ಮಾಡೋದಕ್ಕೆ ಎಸ್ಐಟಿ ತೀರ್ಮಾನ ಮಾಡಿದೆ ಅಂತ ಹೇಳಲಾಗಿದೆ. ನಾಳೆ ಕೂಡ ಈ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. ಇವತ್ತು ಜಾಗಗಳನ್ನ ಮಾರ್ಕ್ ಮಾಡುವ ಕೆಲಸವನ್ನ ಮಾತ್ರ ಮಾಡಲಾಗಿದೆ. ಯಾವ್ಯಾವ ಸ್ಥಳ ಅಂತ ಆ ಸ್ಥಳಗಳ ಗುರುತನ್ನ ನಿಗದಿ ಮಾಡುವ ಕೆಲಸ ಮಾತ್ರ ಆಗಿದೆ. ಇವತ್ತು ಸಿಕ್ಕಾಪಟ್ಟೆ ಮಳೆ ಸುರಿತಾ ಇತ್ತು. ಅದರ ನಡುವೆಯೂ ಕೂಡ ಸ್ಥಳ ಮಹಜರು ಕಾರ್ಯವನ್ನ ನಿರಂತರವಾಗಿ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ನಾಳೆ ಅಲ್ಲಿ ಅಗಿತಾರ ಹಾಗಾದ್ರೆ ಕುರುಹುಗಳಿಗಾಗಿ ಅಥವಾ ಕಳೆಬರಗಳಿಗಾಗಿ ಅಲ್ಲಿ ಅಗಿತಾರ ಕಾದು ನೋಡಬೇಕಾಗಿದೆ. ಕರ್ನಾಟಕ ಕಂಡು ಕೇಳಿರಿದಂತಹ ಒಂದು ಪ್ರಕರಣ ಇದು. ಬಹಳ ಬಹಳ ಒಂದು ರೀತಿಯಲ್ಲಿ ಗಾಳಿ ಗುದ್ದಾಟ ಮಾಡಬೇಕಾಗಿದೆ ಇದರ ತನಿಖಾಧಿಕಾರಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ಹೇಳ್ತಾ ಇದ್ರು. ನೇತ್ರಾವತಿ ತಟದಲ್ಲಿ ಇವತ್ತು ನಡೆದಿರತಕ್ಕಂಥದ್ದು ಸ್ಥಳ ಮಹಜರು ಪ್ರಕ್ರಿಯೆ. ಈ ನಿಗೂಢ ವ್ಯಕ್ತಿ ಈವರೆಗೂ 11 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಆ 11 ಸ್ಥಳಗಳನ್ನ ಪೊಲೀಸರು ಗುರುತು ಮಾಡಿಟ್ಟುಕೊಂಡಿದ್ದಾರೆ. ಇವತ್ತು ರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸ್ತಾರೆ. ಇವತ್ತು ಒಟ್ಟು 15 ಸ್ಥಳಗಳನ್ನ ಎಸ್ಐಟಿ ಗುರುತು ಮಾಡುತ್ತೆ ಅಂತ ಹೇಳಲಾಗಿದೆ. ನಾಳೆ ಆ ಜಾಗಗಳಲ್ಲಿ ಅಗೆತ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಎಸ್ಐಟಿ ನಾಳೆ ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೆ ಅಂತ ಬಹಳ ಕ್ವಿಕ್ ಆಗಿ ಎಸ್ಐಟಿ ಬಹಳ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇರೋದನ್ನ ಗಮನಿಸಬಹುದು. ರೈಟ್, ನಮ್ಮ ಜೊತೆ ನೆಕ್ಸ್ಟ್ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಯಾವ ರೀತಿಯಲ್ಲಿ ನಡೆದಿದೆ ಸ್ಥಳ ಮಹಜರು ಪ್ರಕ್ರಿಯೆ? ಯಾಕಂತಂದ್ರೆ ನಿರಂತರವಾಗಿ ಮಳೆ ಇತ್ತು, ಮಳೆಯಲ್ಲೂ ನಿಲ್ಲಿಸದೆ ಸ್ಥಳ ಮಹಜರು ಮುಂದುವರಿತಾ ಇತ್ತು. ಯಾವ ರೀತಿಯಲ್ಲಿ ಇವಾಗ ನಡೀತಾ ಇದೆ ದಿನೇಶ್? ಶ್ರೀಲಕ್ಷ್ಮಿ, ಏನು ಸ್ಥಳ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ನಡೀತಾ ಇದೆ. ಏನು ಊಟದ ವಿರಾಮಕ್ಕೂ ಮೊದಲು ಒಟ್ಟು 8 ಸ್ಥಳಗಳನ್ನ ಗುರುತಿಸಿರುವಂತದ್ದು. ಈಗ ಸದ್ಯ ಮತ್ತೆ 3 ಸ್ಥಳಗಳನ್ನ ಗುರುತಿಸಿರುವಂತದ್ದು. ಅದು ಕೂಡ ಒಂದು ಸ್ಥಳ ಇರುವಂತದ್ದು ರಸ್ತೆಯಿಂದ ಒಂದು 10 ಅಡಿ ದೂರದಲ್ಲಿ ಆ ಒಂದು ಸ್ಥಳ ಇರುವಂತದ್ದು. ಅಂದ್ರೆ ನೇತ್ರಾವತಿ ತೀರದ ಗುಡ್ಡ ಪ್ರದೇಶ ಏನಿದೆ, ಗುಡ್ಡ ಪ್ರದೇಶದ ಏನು ಕೆಳಭಾಗದಲ್ಲಿ ಆತ ಹೂತಿರುವಂತದ್ದು ಅಂತ ಹೇಳಲಾಗ್ತಿದೆ. ಅಲ್ಲಿ ಈಗ ಸದ್ಯ ಆ ಸ್ಥಳ ಮಹಜರು ಮಾಡಿರುವಂತದ್ದು. ಒಟ್ಟು 13 ಸ್ಥಳಗಳನ್ನು ಈಗಾಗಲೇ ಗುರುತಿಸಿರುವಂತದ್ದು. ಸದ್ಯ 13 ಸ್ಥಳಗಳ ಗುರುತು ಆದ ಬಳಿಕ ಆತನನ್ನು ಮತ್ತೊಂದು ಕಡೆ ಈಗ ಕರೆದುಕೊಂಡು ಹೋಗ್ಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿರುವಂತದ್ದು. ರಸ್ತೆಯ ಪಕ್ಕದಲ್ಲೇ ಏನು ಪೊಲೀಸ್ ವಾಹನವನ್ನು ಕೂಡ ಇರಿಸಿರುವಂತದ್ದು. ಈಗ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಸದ್ಯ ಸಿದ್ಧತೆ ಮಾಡಿಕೊಂಡ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಎಲ್ಲ ಪೊಲೀಸ್ ವಾಹನಗಳನ್ನು ಮತ್ತೆ ಬಂದು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿಂದ ಇನ್ನೇನೋ ಹೊರಡುವಂತಹ ಸಾಧ್ಯತೆ ಇದೆ. ಒಟ್ಟು ಈಗಾಗಲೇ 13 ಸ್ಥಳಗಳ ಗುರುತು ಪತ್ತೆ ಆಗಿರುವಂತದ್ದು. ಆತ ಗುರುತುವನ್ನು ಗುರುತು ಮಾಡಿರುವಂತದ್ದು. ಆ ಒಂದು ಸ್ಥಳದಲ್ಲಿ ಆ ಯೆಲ್ಲೋ ಬೋರ್ಡ್ ನಂಬರ್ ಪ್ಲೇಟ್ ಅನ್ನು ಇಟ್ಟು ಫೋಟೋ ಚಿತ್ರೀಕರಣ ಕೂಡ ಮಾಡಿರುವಂತದ್ದು. ಸದ್ಯ ಆತನನ್ನು ಮತ್ತೊಂದು ಕಡೆ ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧತೆ ಮಾಡಿರುವಂತದ್ದು. ಈಗಾಗಲೇ ಆತನನ್ನ ಮತ್ತೊಂದು ಕಡೆ ಕರೆದುಕೊಂಡು ಹೋಗ್ಲಿಕ್ಕೆ ವಾಹನದಲ್ಲಿ ಕೂಡ ಕೂತುಕೊಂಡಿಸಿರುವಂತದ್ದು. ಈಗಾಗಲೇ ಆತನನ್ನ ಮತ್ತೊಂದು ಕಡೆ ಈಗ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಕಡೆ ಅಂದ್ರೆ ಬೇರೆ ಒಂದು ಕಡೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಆತನನ್ನ ಆ ವಾಹನದಲ್ಲಿ ಕುಳ್ಳಿರಿಸಿರುವಂತದ್ದು. ಈಗ ಮತ್ತೊಂದು ಕಡೆಗೆ ವಾಹನ ಕೂಡ ಮೂವ್ ಆಗಿರುವಂತದ್ದು. ಹೀಗಾಗಿ ಒಟ್ಟು ಆ ಗುಡ್ಡ ಪ್ರದೇಶದಲ್ಲಿ ಸದ್ಯಕ್ಕೆ 13 ಪ್ರದೇಶಗಳನ್ನು ಗುರುತಿಸಿರುವಂತದ್ದು. ಮುಂದಿನ ಆ ಪ್ರದೇಶ ಗುರುತಿಸುವುದಕ್ಕೆ ಆತನನ್ನು ಈಗಾಗಲೇ ಕರೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಸಿದ್ಧತೆ ಮಾಡಿ ಆತನನ್ನ ಪೊಲೀಸ್ ವಾಹನದಲ್ಲಿ ಕೂತುಕೊಳಿಸಿರುವಂತದ್ದು. ಇನ್ನು ಉಳಿದಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನು ಇವತ್ತೇ ಗುರುತಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಇವತ್ತು ರಾತ್ರಿವರೆಗೂ ಕೂಡ ಈ ಒಂದು ಸ್ಥಳ ಗುರುತಿಸುವಂತ ಪ್ರಕ್ರಿಯೆ ನಡೀಲಿಕ್ಕೆ ಇದೆ. ಆ ಬಳಿಕ ಕಳೆ ಬರಹ ತೆಗೆಯುವಂತಹ ಪ್ರಕ್ರಿಯೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಒಂದು ಸ್ಥಳ ಮಹಜರು ಅನ್ನುವಂಥದ್ದು ಬಹಳಷ್ಟು ಚುರುಕು ಪಡೆದುಕೊಂಡಿರುವಂತದ್ದು. ವೇಗವಾಗಿ ಈ ಒಂದು ಸ್ಥಳ ಮಹಜರು ನಡೀತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್.